ನಮಸ್ಕಾರ ವೀಕ್ಷಕರೇ. ಸೊ ರಮೇಶ್ ಶರ್ಮಾ ಅವರು ಸಾಕಷ್ಟು ವಿಚಾರಗಳನ್ನ ಅವ್ರು ಮಾತಾಡ್ತಾ ಬಂದಿದ್ದಾರೆ. ಸ್ಪೆಷಲಿ ಕೆಲವೊಂದು ಟಿಪ್ಸ್ಗಳು ಕೊಟ್ಟಿದ್ದಾರೆ ಇದಕ್ಕೆ ಬಿಫೋರು. ಸೇಮ್ ಅದೇ ಥರನೇ ಕೆಲವೊಂದು ಟಿಪ್ಸ್ಗಳನ್ನ ಅವ್ರ ಜೊತೆ ಮಾತಾಡೋಣ ಅಂತೇಳಿನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ರಮೇಶ್ ಅವರೇ, ಈಗ ಅದೃಷ್ಟ ಬದಲಾವಣೆ ಮಾಡ್ಕೊಳ್ಳೋ ಒಂದಷ್ಟು ನಮ್ಮಲ್ಲೇ ಇರ್ತವೆ. ಹೌದು ಸರ್. ನಾವು ನಮ್ಮ ಅದೃಷ್ಟನ ಬದಲಾಯಿಸ್ಕೋಬೋದು. ಕುಬೇರರು ಕೂಡ ಆಗ್ಬೋದು, ಏನು ಇಲ್ಲಿ ಝೀರೋ ಇರೋರು ಕೋಟ್ಯಾಧೀಶ್ವರರು ಆಗ್ಬೋದು. ಸೊ ಇವೆಲ್ಲನೂ ವಿಚಾರಗಳನ್ನ ನೀವು ಮಾತಾಡ್ತಾ ಇರ್ತೀರ. ಬಟ್ ಜೀವನನ ಹೆಂಗೆ ನಾವು ಬದಲಾಯಿಸ್ಕೊಂಡ್ರೆ ನಮ್ಮ ಅಭಿವೃದ್ಧಿ ಹೆಂಗೆ ಎತ್ಕೊಂಡು ಹೋಗುತ್ತೆ ಅದ್ರ ಬಗ್ಗೆ ನೀವು ಕೆಲವೊಂದು ಟಿಪ್ಸ್ಗಳು ಬಿಫೋರ್ ಕೊಟ್ಟಿದ್ದೀರಾ. ಸೇಮ್ ಅದಕ್ಕೆ ಸಂಬಂಧಪಟ್ಟಂತೆಯೇ ಸಾಕಷ್ಟು ಜನಕ್ಕೆ ಹಣದ್ದೇ ಮೇಯ್ನ್ ಆಗಿ. ಹಣ ಹೊಂದಿತ್ತು ಅಂದರೆ ಎಲ್ಲವೂ ಅದರಿಂದ ಸಂಪಾದನೆ ಮಾಡ್ಕೊಂಡ್ಬಿಡ್ತಾರೆ. ಮ್ಯಾಕ್ಸಿಮಮ್ 90% ಜೀವನ ಸೆಟಲ್ ಮಾಡ್ಕೊತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಟಿಪ್ಸ್ಗಳು ತುಂಬಾ ಇದ್ದಾವೆ. ಬಿಫೋರ್ ಒಂದಷ್ಟು ಕೊಟ್ಟಿದ್ರೆ ಈ ವಿಡಿಯೋದಲ್ಲಿ ದಿ ಬೆಸ್ಟ್ ನಮ್ಮ ವೀಕ್ಷಕರ ಗಮನಕ್ಕೆ ಒಂದು ಟಿಪ್ಸ್ ಕೊಡ್ರಿ. ನೋಡಿ ಸರ್, ತುಂಬ ಜನ ದುಡ್ಡು, ಈ ಪ್ರಪಂಚಕ್ಕೆ ಬೇಕಾಗಿರೋದೇ ದುಡ್ಡು. ತುಂಬ ಹಣ, ಮನೇಲಿ ಹಣ ನಿಲ್ಲಬೇಕು. ನಾವು ಎಷ್ಟೇ ಹಣ ದುಡಿದ್ರೂ ತುಂಬ ಹಣ ನಿಲ್ಲಬೇಕು, ಖರ್ಚಾಗಬಾರ್ದು. ಮತ್ತು ನಾವು ತುಂಬ ಅದೃಷ್ಟನೂ ಬರಬೇಕು, ನಮ್ಮ ಮನೆ ಬೆಳಿಬೇಕು ಅಂತ ಏನಾದರೂ ನಮ್ಮ ವೀಕ್ಷಕರಿಗೆ ಆ ಥರ ಮಾಡ್ಕೊಳ್ಳೋಕ್ಕೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ. ಹಣ ನಿಲ್ಲಬೇಕು ಅಂದರೆ ಇದೊಂದು ಪರಿಹಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ. ಎಷ್ಟು ಹಣ ಬೇಕಾದ್ರೂ ಬಂದು ಮನೇಲಿ ಸೇರುತ್ತೆ. ತುಂಬ ಅದೃಷ್ಟನೂ ಬದಲಾವಣೆ ಆಗುತ್ತೆ. ಇದಕ್ಕೆಲ್ಲ ಏನು ಮಾಡಬೇಕು ಅಂತಂದರೆ, ಕುಬೇರನಿಗೆ ತುಂಬ ಅತಿ ಪ್ರಿಯವಾದ ಒಂದು ವಸ್ತು ಇದೆ. ಅದು ಆ ವಸ್ತುನ ತಗೊಂಬಂದು ನಾವು ಹೇಳೋ ಥರ ಅದನ್ನು ಶುದ್ಧಿ ಮಾಡಿ ಪೂಜೆ ಮಾಡಿ ಅದನ್ನು ಇಟ್ಕೋಬೇಕು. ಕುಬೇರನಿಗೆ ಇಷ್ಟವಾದ ವಸ್ತು ಬಂದ್ಬಿಟ್ಟು ಜಾಕಾಯಿ. ಅದ್ರಲ್ಲಿ ಒಳ್ಳೆ ಕ್ವಾಲಿಟಿ, ತುಂಬ ಚೆನ್ನಾಗಿರ್ಬೇಕು. ಅದು ತುಂಬ ಹಳೇದು, ಒಣಗೋಗಿರೋದು, ಸ್ವಲ್ಪ ಸಣ್ಣಕ್ಕಿರೋದೆಲ್ಲ ತಗೊಂಬರ್ಬಾರ್ದು. ಅದು ಯಾವತ್ತು ತಗೊಂಬರ್ಬೇಕಂದ್ರೆ ಒಂದು ಗುರು ಓರೆ ಅಂತ, ಗುರುವಾರದಲ್ಲಿ ಗುರು ಓರೆ ಅಂತ ಬರುತ್ತೆ. ಆ ಟೈಮಲ್ಲಿ ತಗೊಂಬಂದ್ರೆ ತುಂಬಾ ಒಳ್ಳೇದು. ಆ ಜಾಕಾಯಿನ ತಗೊಬಂದು ಆ ಪರಿಹಾರ ಏನ್ ಮಾಡ್ಬೇಕಂದ್ರೆ, ಅದನ್ನ ತಗೊಂಬಂದು ಒಂದು ತೊಳೆದು ಅರ್ಶನದ ನೀರು ಅಥವಾ ರೋಸ್ ವಾಟರ್ ಅಲ್ಲಿ ತೊಳೆದು ಒಂದು ಅರ್ಶನದ ಬಟ್ಟೆ ತಗೊಂಡು ಅದಕ್ಕೆ ಅರ್ಶನ ಕುಂಕುಮ ಎಲ್ಲ ಇಟ್ಟು ಅರ್ಶನದ ಬಟ್ಟೆ ತಗೊಂಡು ಅದ್ರಲ್ಲಿ ಒಂದ್ ಇಡೀ ಅಕ್ಕಿ ಹಾಕ್ಬೇಕು. ಒಂದು 3 ಲವಂಗ, 3 ಏಲಕ್ಕಿ, ₹1 ಅಥವಾ ₹6 ಕಾಯಿನು ಅದ್ರ ಒಳಗಡೆ ಇಟ್ಟು ಒಂದು ಕಡಲೆಕಾಳು 3 ಅಥವಾ 3 ಕಡಲೆಕಾಳು ಅಥವಾ ಒಂದು ಇಡೀನೂ ಹಾಕ್ಬೋದು. ಕಡಲೆಕಾಳು ಇದನ್ನೆಲ್ಲ ಶುದ್ಧಿಯಿಂದನೇ ಮಾಡಬೇಕು. ಮಾಡ್ಬಿಟ್ಟು ಅದನ್ನ ಒಂದು ಏನ್ ಮಾಡ್ಬೇಕಂದ್ರೆ, ಒಂದು ಜಾಕಾಯಿಗೆ ಕುಂಕುಮ ಇಟ್ಟು ನಿಮ್ಮ ಮನೆಯಲ್ಲಿ ಕುಬೇರನ ಫೋಟೋ ಇದ್ರೆ ಅಥವಾ ಲಕ್ಷ್ಮಿ ಫೋಟೋ ಇದ್ರೆ ಅಲ್ಲಿ 3 ಗಂಟೆ ಹಾಕಿ ಆ ಫೋಟೋ ಮುಂದ್ಗಡೆ ಇಟ್ಬಿಟ್ಟು ತುಪ್ಪದ ದೀಪ ಹಚ್ಚಬೇಕು. ತುಪ್ಪದ ದೀಪ ಹಚ್ಚಿ ಏನ್ ಮಾಡ್ಬೇಕು ಅಂತಂದ್ರೆ, ತುಪ್ಪದ ದೀಪ ಹಚ್ಚಿ ಓಂ ಲಕ್ಷ್ಮೀ ಕುಬೇರಾಯ ನಮಃ ಅಂತ ಒಂದು 51 ಬಾರಿ, ಅಥವಾ ಲಕ್ಷ್ಮೀ ಕುಬೇರ ಮಂತ್ರ ಏನೇ ಇದ್ರೂ, ಯಾವುದೇ ಥರ ಬೇರೆ ಥರನೂ ಸಾವಿರಾರು ಥರ ಇರುತ್ತೆ. ಕುಬೇರ ಮಂತ್ರನ ಇವರು ಪಠನೆ ಮಾಡ್ಬೋದು, ಇಲ್ಲ ಒಂದು ಮೊಬೈಲಲ್ಲಿ ಹಾಕ್ಬೋದು, ಇಲ್ಲ ಬ್ಲೂಟೂತಲ್ಲಿ ಯಾವ್ದ್ರಲ್ಲಾದರೂ ಹಾಕಿ ಅದನ್ನು ಧೂಪ ದೀಪಗಳಿಂದ ಬೆಳಗಿ ಅಲ್ಲಿ ಇಡಬೇಕು ದೇವ್ರ ಮನೆಯಲ್ಲಿ. ಇಟ್ಟರೆ ಅದು ಅವ್ರಿಗೆ ಹಣದ ಅದು ಆಮೇಲೆ ಒಂದು ವಾರ ಆದಮೇಲೆ ಅದನ್ನು ತಗೊಂಡೋಗಿ ಅವ್ರ ಮನೇಲಿ ಎಲ್ಲಾದರೂ ಬೀರು, ಹಣದ ಪೆಟ್ಟಿಗೆ ಎಲ್ಲಾದರೂ ಇರುತ್ತಲ್ವಾ, ಆ ಪೆಟ್ಟಿಗೆಯಲ್ಲಿ ಇಡ್ಬೋದು. ಇದನ್ನ ಮಾಡಿದ್ರೆ ಕುಬೇರನೂ ಒಲಿತಾನೆ, ಲಕ್ಷ್ಮಿನೂ ಒಲಿತಾಳೆ, ಆಮೇಲೆ ಹಣದ ಅಭಿವೃದ್ಧಿನೂ ಆಗುತ್ತೆ. ಹಣ ತುಂಬ ಸರಾಗವಾಗಿ ಮನೆಗೆ ಬರ್ತಾ ಇರುತ್ತೆ. ಎಲ್ಲಿಂದನಾದರೂ ಇವ್ರು ಮಾಡೋ ವೃತ್ತಿಲಿ, ಕೆಲಸದಲ್ಲಿ, ಬಿಸ್ನೆಸ್ಸಲ್ಲಿ ಹಣ ತುಂಬ ಚೆನ್ನಾಗಿ ಬರುತ್ತೆ. ಮನೇಲೂ ಹಣ ನಿಲ್ಲುತ್ತೆ. ಇದು ಒಂದು ಮಾಡ್ಕೋಬೋದು. ಅದಾದ್ಮೇಲೆ ತುಂಬಾ ಕೋಟ್ಯಾಧಿಪತಿ ಆಗೋದಕ್ಕೂ ತುಂಬಾ ಪರಿಹಾರಗಳಿದಾವೆ. ತುಂಬಾ ದುಡ್ಡು ಸಂಪಾದನೆ ಮಾಡಬೇಕು, ನಾವು ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ತುಂಬಾ ಸಣ್ಣ ಪರಿಹಾರ, ಬಟ್ ಇದು ತುಂಬಾ ದೊಡ್ಡ ರಿಸಲ್ಟ್ ಕೊಡುತ್ತೆ. ಇದು ಏನ್ ಮಾಡ್ಬೇಕಂದ್ರೆ, ಒಂದು ಸ್ವಲ್ಪ ಬಿಳಿ ಎಳ್ಳು ತಗೋಬೇಕು. ಬಿಳಿ ಎಳ್ಳು, ಕಪ್ಪು ಎಳ್ಳು ಆಗೋದಿಲ್ಲ ಇದಕ್ಕೆ, ಬಿಳಿ ಎಳ್ಳು ಸಿಗುತ್ತೆ ಅಂಗಡಿಲಿ. ಇವ್ರಿಗೆ ಶಕ್ತಿ ಅನುಸಾರ 100 ಗ್ರಾಮ್, 1/4 kg ಎಷ್ಟಾದ್ರೂ ತಗೋಬಹುದು. ಅದ್ರ ಜೊತೆಗೆ ಗೋಧಿ ಹಸಿಟ್ಟು ಬೇಕಾಗುತ್ತೆ. ಗೋಧಿ ಹಿಟ್ಟು ಇವರೇ ಮನೇಲಿ ಮಾಡ್ಕೊಂಡ್ರೆ ತುಂಬಾ ಶ್ರೇಷ್ಠ. ಇಲ್ಲ ಅಂದ್ರೆ ಸಿಗ್ಲಿಲ್ಲ ಅಂದ್ರೆ ಅಂಗಡಿಯಿಂದಾನು ತಗೊಂಡ್ ಬರ್ಬೋದು. ಒಂದು ಬಿಳಿ ಎಳ್ಳು ತಗೊಂಡು ಗೋಧಿ ಹಸಿಟ್ಟು ತಗೊಂಡ್ಬಿಟ್ಟು ಇದ್ರ ಜೊತೆಗೆ ಶುದ್ಧವಾದ ಬೆಲ್ಲ, ದೇಸಿ ಬೆಲ್ಲ ಬೇಕು. ಆ ಕೆಮಿಕಲ್ ಎಲ್ಲ ಯೂಸ್ ಮಾಡಬಾರ್ದು. ಶುದ್ಧವಾದ ಬೆಲ್ಲ ಮತ್ತೆ ಶುದ್ಧ ತುಪ್ಪ ಈ 3ನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಗೋಳಿಗಿಂತ ಚಿಕ್ಕದು, ಸಣ್ಣದು ಕಡಲೆ ಬೀಜ ಇನ್ನೂ ಚಿಕ್ಕದಾಗಿ ಮಾಡೋದಕ್ಕೂ ಒಳ್ಳೇದು. ಅದನ್ನ ಹದವಾಗಿ ಹುರಿದ್ಬಿಟ್ಟು ಅದಕ್ಕೆ ಸಕ್ಕರೆ, ಬೆಲ್ಲ ಮತ್ತೆ ಈ 3 ಐಟಮ್ಗಳನ್ನ ಹಾಕಿ ಸಣ್ಣ ಉಂಡೆಗಳು ಮಾಡ್ಕೋಬೇಕು. ಉಂಡೆಗಳನ್ನ ಮಾಡಿ ಸ್ವಲ್ಪ ಒಣಗಿಸ್ಕೋಬೇಕು ಬಿಸಿಲಲ್ಲಿ. ಒಣಗಿಸ್ಕೊಂಡು ಸ್ಟಾಕ್ ಇಟ್ಕೋಬೇಕು. ಇದನ್ನೇನ್ ಮಾಡ್ಬೇಕಂದ್ರೆ, ಸೂರ್ಯ ಬೆಳಗಿನ ಜಾವ ಹುಟ್ಟುತ್ತಾ ಇರ್ತಾನಲ್ಲ, ಸೂರ್ಯ ಬೆಳಗ್ಗೆ ಹುಟ್ಟುತ್ತಾ ಇರ್ಬೇಕಾದ್ರೆ 6 ಗಂಟೆ, 7 ಗಂಟೆ, 8 ಗಂಟೆ, 9 ಗಂಟೆ, 10 ಗಂಟೆವರೆಗೂ ಹುಟ್ತಾನೆ ಇರ್ತಾನೆ. ಸೂರ್ಯ ಮೇಲೆ ಬರ್ತಾನೆ ಇರ್ತಾನೆ. ಅವಾಗ ಹೋಗಿ ಏನ್ ಮಾಡ್ಬೇಕಂದ್ರೆ, ಒಂದು ಅರಳಿ ಮರ ಅಥವಾ ಹತ್ತಿ ಮರ ಇರಬೇಕು. ಹತ್ತಿ ಮರ ಕೆಳಗಡೆ, ಅರಳಿ ಮರದ ಕೆಳಗಡೆ ಇರುವೆಗಳು ವಾಸ ಮಾಡ್ತವೆ. ಅದು ತುಂಬಾ ಒಳ್ಳೇದು. ಆ ಇರುವೆಗಳು ಮರನೇ ತುಂಬಾ ಶ್ರೇಷ್ಠ. ಹತ್ತಿ ಮರ, ಅರಳಿ ಮರ ಬಂದು ಗುರುಗೆ ಸಂಬಂಧಪಟ್ಟಿದ್ದು, ಹತ್ತಿ ಮರ ಬಂದ್ಬಿಟ್ಟು ಶುಕ್ರನಿಗೆ ಸಂಬಂಧಪಟ್ಟಿದ್ದು. ಅದರಿಂದ ಏನ್ ಮಾಡ್ಬೇಕು ಅಂತಂದ್ರೆ,
ಅರಳಿ ಮರದ ಕೆಳಗಡೆ ಅಥವಾ ಹತ್ತಿ ಮರದ ಕೆಳಗಡೆ ಇರುವ ಇರುವೆಗಳಿಗೆ ದಿನ ಇದನ್ನ ಇಟ್ಬಿಟ್ಟು ಬರಬೇಕು. ಒಂದಷ್ಟು ಕಾಳುಗಳು ಹಾಕ್ಬಿಟ್ಟು ಬರಬೇಕು. ಇದು ನಾವು ಒಂದು ದಿನ ಶುದ್ಧವಾಗಿ ಗುರುವಾರ ಮಾಡ್ಕೋಬೇಕು, ಶುಕ್ರವಾರ ಮಾಡ್ಕೋಬೇಕು, ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಬೇಕು, ಇಟ್ಕೋಬೇಕು. ದಿನ ಹೋಗ್ಬಿಟ್ಟು ಒಂದು ಅರ್ಧ ಇಡೀ ಒಂದು 10 ಕಾಳು ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಅಷ್ಟು ಆ ಮರದ ಕೆಳಗಡೆ ಇರೋ ಇರುವೆಗಳಿಗೆ ಹಾಕ್ಬಿಟ್ಟು ಬರಬೇಕು. ಇದು ಪ್ರತಿದಿನ ಮಾಡ್ತಾ ಬರ್ತಾ ಇದ್ರೆ ಇವ್ರು 100% ಇವ್ರ ಜೀವನದಲ್ಲಿ ತುಂಬಾ ಉನ್ನತ ಸ್ಥಾನಕ್ಕೆ ಬೆಳೀತಾರೆ. ಕೋಟ್ಯಾಧಿಪತಿ ಆಗೇ ಆಗ್ತಾರೆ. ತುಂಬಾ ಹಣ ಸಂಪಾದನೆನೂ ಮಾಡ್ಬೋದು. ಇವ್ರು ಮಾಡೋ ವೃತ್ತಿಲಿ ಹೆಚ್ಚಿನ ಅನುಕೂಲ ಆಗುತ್ತೆ, ಹಣ ಬರುತ್ತೆ, ತುಂಬಾ ಚೆನ್ನಾಗಿರ್ತಾರೆ ಇವರು. ಆ ಗುಳಿಗೆಗಳನ್ನ ಮಾಡಿ ಪ್ರತಿದಿನ ಇದನ್ನ ಇಟ್ಬಿಟ್ಟು ಬರಬೇಕು. ಬೆಳಿಗ್ಗೆ ಹೊತ್ತಲಾದ್ರೆ ತುಂಬಾ ಒಳ್ಳೇದು. ಇಲ್ಲ ಅಂದ್ರೆ ನೀವು ಯಾವತ್ತಾದ್ರೂ ಒಂದು ಅತಿ ಹೆಚ್ಚು ಹಣ ಬೇಕು ಅಂದ್ರೆ ಇದನ್ನ ಮಾಡ್ತಾ ಬನ್ನಿ. ಯಾವಾಗ್ಲೂ ಶುಕ್ರವಾರ, ಗುರುವಾರ ಅಥವಾ ಹುಣ್ಣಿಮೆ ದಿನ ಸ್ಟಾರ್ಟ್ ಮಾಡಿ ಇದನ್ನ ಕಂಟಿನ್ಯೂ ಮಾಡಬೇಕು. ಎಲ್ಲಿವರೆಗೂ ನಿಮ್ಗೆ ಶಕ್ತಿ ಅನುಸಾರ ಇದು ಪ್ರತಿದಿನ ಮಾಡಿ. ತುಂಬಾ ಲಾಂಗ್ ಟೈಮ್ ಮಾಡಿದ್ರೆ ಇನ್ನೂ ಬೆನಿಫಿಟ್, ಇನ್ನೂ ಒಳ್ಳೇದು ಸರ್. ಇಷ್ಟಕ್ಕೆ ಸ್ಟಾಪ್ ಇಲ್ಲ ಇದು ಸ್ಟಾಪ್ ಏನಿಲ್ಲ. ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಒಂದು ಅರ್ಧ ಕೆಜಿ ಗೋಧಿ ಹಿಟ್ಟು, ಒಂದು ಅರ್ಧ ಕೆಜಿ ಬೆಲ್ಲ, ಒಂದ್ ಸ್ವಲ್ಪ ಯಾಲಕ್ಕಿ, ಒಂದ್ ಸ್ವಲ್ಪ ಅದಕ್ಕೆ ಐಟಮ್ಸ್ ಎಲ್ಲ ತಗೊಬಂದು ಒಂದಷ್ಟು ಮಾಡ್ಕೊಳ್ಳಿ. ಅರ್ಧ ಕೆಜಿ ಮಾಡಿ ಇಟ್ಕೊಳ್ಳಿ. ಅದೇ 1 ತಿಂಗಳಿಗೆ ಬರುತ್ತೆ. 1 ತಿಂಗಳಾದ್ಮೇಲೆ ಮತ್ತೆ ಹುಣ್ಣಿಮೆ ದಿನ ಅಥವಾ ಗುರುವಾರ, ಶುಕ್ರವಾರ ಮತ್ತೆ ಒಂದು ಅರ್ಧ ಕೆಜಿ ಮಾಡಿ ಪ್ರತಿದಿನ ಹೋಗಿ 4 ಕಾಳು ಇಟ್ಬಿಟ್ಟು ಬನ್ನಿ. ಮತ್ತೆ ಹೋಗಿ ಇನ್ನೂ ಒಂದು ಎನರ್ಜಿ ಏನಂತಂದ್ರೆ, ನಾವು ಪ್ರತಿದಿನ ಅರಳಿ ಮರ ಅಥವಾ ಹತ್ತಿ ಮರದ ಹತ್ರ ಹೋದಾಗ ಅದನ್ನ ಮುಟ್ಟಿ ನಮಸ್ಕಾರ ಮಾಡಿ ಒಂದು 3 ಪ್ರದಕ್ಷಿಣೆ, ಒಂದು 5 ಪ್ರದಕ್ಷಿಣೆ ಹಾಕೊಂಡ್ಬಂದ್ರೆ ತುಂಬಾ ಒಳ್ಳೇದು. ತುಂಬಾ ಜನಕ್ಕೆ ಗೊತ್ತಿಲ್ಲ. ಬೆಳಗಿನ ಜಾವ ನಾವು ಶುದ್ಧಿಯಾಗಿ ಹೋಗಿ ಹತ್ತಿ ಮರನ ಮುಟ್ಟಿ ನಮಸ್ಕಾರ ಮಾಡಿ ಒಂದು 3 ಪ್ರದಕ್ಷಿಣೆ ಹಾಕೊಂಡ್ಬಂದ್ರೆ ಹಣ ಬರುತ್ತೆ. ತುಂಬಾ ಹಣ ಬರುತ್ತೆ. ಹತ್ತಿ ಮರನ ಮುಟ್ಟಿ ನಮಸ್ಕಾರ ಮಾಡಿದ್ರೇನೆ ಹಣ. ಶುಕ್ರ ಗ್ರಹನೇ ಹತ್ತಿ ಮರಕ್ಕೆ ಅಧಿಪತಿ. ಶುಕ್ರ ಗ್ರಹನೇ ದುಡ್ಡಿಗೆ ಅಧಿಪತಿ ನವಗ್ರಹಗಳಲ್ಲಿ. ಶುಕ್ರ ಚೆನ್ನಾಗಿದ್ಬಿಟ್ರೆ ಅವನು ಕೋಟೆ ಅಧಿಪತಿ, ಫಿಲಿಂ ಸ್ಟಾರ್, ರಾಜಕಾರಣಿ ಎಲ್ಲಾನು ಆಗ್ಬೋದು. ಅದರಿಂದ ಹತ್ತಿ ಮರನ ಮುಟ್ಟಿ ದಿನ ಬರ್ತಾ ಇದ್ರೆ ನಮ್ಗೆ ಹಣ ಬರುತ್ತೆ. ಹತ್ತಿ ಮರದ ಕೆಳಗಡೆ ಇರೋ ಇರುವೆಗಳಿಗೆ ಹಾಕ್ಬೇಕು. ಮತ್ತೆ ಹೊರಗಡೆ ಇರೋ ಇರುವೆಗಳಿಗೂ ಬೇಕಾದ್ರೆ ಹಾಕ್ಬೋದು. ಬಟ್ ಅದು ಹತ್ತಿ ಮರದ ಕೆಳಗಡೆ ಅದೊಂದು ದೈವ ವೃಕ್ಷ, ಅಲ್ಲಿ ನಮ್ಗೆ ತುಂಬಾ ಒಳ್ಳೇದಾಗುತ್ತೆ. ಇದನ್ನ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದಾಗುತ್ತೆ. ಮತ್ತೆ ಪ್ರತಿದಿನ ಏನ್ ಮಾಡ್ಬೇಕಂದ್ರೆ, ಯಾರಾದ್ರೂ ಅನುಕೂಲ ಇರೋರು ಹರಿಯೋ ನದಿ ಇರಬೇಕು. ಅದು ಕೆರೆ, ಕುಂಟೆ, ಕಾಲುವೆ, ಬಾವಿ ಏನೇ ಇರ್ಬೋದು. ದಿನ ಒಂದು ಕಾಯಿನ ನಮ್ಗೆ 3 ಬಾರಿ ಇಳಿ ತಗೊಂಡು ಅಥವಾ 9 ಬಾರಿ ಇಳಿ ತಗೊಂಡು ಪ್ರತಿದಿನ ಒಂದು ಕಾಯಿನ್ ನೀರ್ಗೆ ಹಾಕ್ಬಿಟ್ಟು ಬರ್ಬೇಕು. ಈಗ ನೋಡಿ, ಕಾಯಿನ್ 1 ರೂಪಾಯಿ ಕಾಯಿನ್, 1 ರೂಪಾಯಿ, 5 ರೂಪಾಯಿ, 10 ರೂಪಾಯಿ ಅವ್ರ ಶಕ್ತಿ ಅನುಸಾರ ಪ್ರತಿದಿನ ಒಂದು ಕಾಯಿನ ನಮ್ಗೆ ಇಳಿ ತೆಗೆದು ನೀರಲ್ಲಿ ಹಾಕ್ಬೇಕು, ಹರಿಯೋ ನೀರಲ್ಲಿ ಹಾಕ್ಬೇಕು. ನೋಡಿ, ನಾವು ಎಲ್ಲೇ ಪುಣ್ಯಕ್ಷೇತ್ರಗಳಿಗೆ ಹೋಗ್ಲಿ, ಎಲ್ಲೇ ನೀರು ಹರಿತಾ ಇರೋ ಜಾಗ ಇರ್ಲಿ, ಒಂದು ಕಲ್ಯಾಣಿ ಇರ್ಲಿ, ಒಂದು ಬಾವಿ ಇರ್ಲಿ, ನಾವು ನೋಡಿರ್ತೀವಿ ಎಷ್ಟು ಕಾಯಿನು ನೀರಲ್ಲಿ ಹಾಕ್ತಾ ಇರ್ತಾರೆ. ಗಂಗಾ ನದಿಲಿ ಹಾಕ್ತಾ ಇರ್ತಾರೆ, ಕಾಶಿಲಿ ಹಾಕ್ತಾ ಇರ್ತಾರೆ, ಎಲ್ಲ ಕಡೆನೂ ದುಡ್ಡು ಹಣನ ನೀರಲ್ಲಿ ಹಾಕ್ತಾರೆ. ಇದನ್ನ ಪ್ರತಿದಿನ ಮಾಡ್ತಾ ಇದ್ರೆ ಅವ್ರ ಲಕ್ ಚೇಂಜ್ ಆಗ್ಬಿಡುತ್ತೆ. 100% ಲಕ್ ಚೇಂಜ್ ಆಗುತ್ತೆ ಸರ್. ಇದು ನಾವು ಪ್ರತಿದಿನ ಖರ್ಚು ಮಾಡೋದೆಷ್ಟು? 1 ರೂಪಾಯಿ, 2 ರೂಪಾಯಿ ಅಥವಾ 5 ರೂಪೀಸ್ ದಿನ ಹರಿಯೋ ನೀರಲ್ಲಿ ಹಾಕ್ಬೇಕು. ಎಲ್ಲೂ ನೀರ್ ಸಿಗ್ಲಿಲ್ಲ, ಒಂದು ಒಳ್ಳೆ ನೀರಿದ್ರೆ, ಕೆರೆ, ಕುಂಟೆ, ಬಾವಿ, ಒಳ್ಳೆ ನೀರು ಇರಬೇಕು. ಈ ಬೆಂಗಳೂರಲ್ಲಿ ಹುಡುಕಿದ್ರೆ ಒಳ್ಳೆ ನೀರು ಎಲ್ಲೂ ಸಿಗಲ್ಲ. ನೋಡಿ, ಎಲ್ಲಾದ್ರೂ ಇದ್ರೆ ಕೆಲವು ಕಡೆ ಇರುತ್ತೆ ಒಳ್ಳೆ ನೀರು, ಕುಡಿಯೋ ನೀರು, ಬಾವಿಗಳೆಲ್ಲ ಇರುತ್ತೆ. ಬೇಕಾದ್ರೆ ಬಾವಿಲಿ ಹಾಕ್ಬೋದು. ಇಲ್ಲ ನೀರು ಹರಿತಾ ಇರೋ ಕೆರೆ, ಕುಂಟೆ, ಬಾವಿ, ಹಳ್ಳಿ ಕಡೆ ಎಲ್ಲ ಕೆರೆ ತುಂಬಿದಾಗ ನೀರು ಹರಿತಾ ಇರುತ್ತೆ ಯಾವಾಗ್ಲೂ. ಮಿನಿಮಮ್ ಒಂದು 3 ತಿಂಗಳು 6 ತಿಂಗಳು ನೀರು ಹರಿತಾ ಇರುತ್ತೆ, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ. ಅಲ್ಲೂ ಹಾಕ್ಬೋದು. ಹಾಕಿದ್ರೆ ಇವ್ರಿಗೆ ತುಂಬಾ ಅದೃಷ್ಟ ಬರುತ್ತೆ, ತುಂಬಾ ಲಕ್ ಬರುತ್ತೆ. ಆಮೇಲೆ ವರ್ಷಕ್ಕೆ 1 ಬಾರಿ ಅಥವಾ 2 ಬಾರಿ, 6 ತಿಂಗಳಿಗೊಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ ಎಲ್ಲಾದ್ರೂ ಒಂದು ಪುಣ್ಯ ಕ್ಷೇತ್ರಗಳಿಗೆ ಹೋದಾಗ ಒಂದು ಒಳ್ಳೆ ದಿನ, ಅವ್ರು ಹುಟ್ಟಿರೋ ಡೇಟ್ ಆಫ್ ಬರ್ತ್ ಇರ್ಬೋದು, ಇಲ್ಲ ಅವ್ರ ನಕ್ಷತ್ರ ಇರ್ಬೋದು, ಯಾವ ನಕ್ಷತ್ರದಲ್ಲಿ ಹುಟ್ಟಿದಾರೋ ಅದನ್ನ ತಿಳ್ಕೊಂಡು ಅವತ್ತಿನ ದಿನ ಹೋಗಿ ಒಂದ್ ಸ್ವಲ್ಪ ನದಿ ನೀರುಗಳಲ್ಲಿ ಮುಳುಗಿ ಅವ್ರ ಮನೆಯಿಂದ ಏನ್ ಬಟ್ಟೆ ಹಾಕೊಂಡು ಹೋಗಿರ್ತಾರೆ ಅದನ್ನ ಅಲ್ಲೇ ದಡದಲ್ಲಿ ಬಿಡೋದು ಅಥವಾ ನದಿಲಿ ಬಿಡೋದು, ಅಲ್ಲ ಡಸ್ಟ್ಬಿನ್ ಅಲ್ಲೆಲ್ಲ ಪೂರ್ತಿ ಫುಲ್ ಸೆಟ್ ಮನೆಯಿಂದ ಏನ್ ಬಟ್ಟೆ ಹಾಕೊಂಡು ಹೋಗಿರ್ತಾರೆ ಹಳೆ ಬಟ್ಟೆನ ಅಲ್ಲೇ ಬಿಟ್ಬಿಟ್ಟು ಬರ್ಬೇಕು. ನದಿ ಹತ್ರ ನೀರಲ್ಲಿ ಮುಳುಗಿ ದಡದಲ್ಲಿರೋ ದೇವ್ರನ್ನ ದರ್ಶನ ಮಾಡಿ ಅರ್ಚನೆ ಪೂಜೆಗಳನ್ನ ಮಾಡ್ಕೊಂಡ್ಬಂದು ಅವತ್ತು ಒಂದು ದಿನ ಶುದ್ಧವಾಗಿರ್ಬೇಕು. ಸಸ್ಯಾಹಾರ ಸೇವನೆ ಮಾಡ್ಬೇಕು, ಬ್ರಹ್ಮಚರ್ಯ ಪಾಲನೆ ಮಾಡ್ಬೇಕು. ಯಾವ್ದೇ ಬ್ಯಾಡ್ ಹ್ಯಾಬಿಟ್ಸ್ ಸಿಗ್ಲಿದ್ರು ಅವತ್ತು ಒಂದು ದಿನ ಬಿಟ್ರೆ ಇವ್ರಿಗೆ ತುಂಬಾ ಲಕ್ ಬರುತ್ತೆ. ಮತ್ತೆ ಇವರಲ್ಲಿರೋ ಬ್ಲಾಕೇಜಸ್ ರಿಮೂವ್ ಆಗುತ್ತೆ. ತೊಂದರೆಗಳು, ಕಾಯಿಲೆಗಳು ಏನಾದ್ರೂ ಇದ್ರೆ ಹೋಗ್ತಾ ಇರುತ್ತೆ. ಇದು 6 ತಿಂಗಳಿಗೆ ಒಂದ್ಸತಿ. ನೋಡಿ, ನಾವು ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಆದಾಗ, ಓಂ ಶಕ್ತಿ ಮಾಲೆ ಆದಾಗ, ನಾವು ಪುಣ್ಯಕ್ಷೇತ್ರಗಳಲ್ಲಿ ಹೋದಾಗ ರಾಶಿ ಬಟ್ಟೆ ಎಲ್ಲ ಬಿಟ್ಬಿಟ್ಟು ಬಂದಿರ್ತಾರೆ. ಅದು ಅವರೇ ಅಂತಲ್ಲ, ಬೇರೆ ಜನನು ಪ್ರತಿದಿನನೂ ಬಿಡ್ತಾನೆ ಇರ್ತಾರೆ. ಬಟ್ ನಾವು ಅದನ್ನ ಫಾಲೋ ಮಾಡಿದ್ರೆ, ನಮ್ಮ ವೀಕ್ಷಕರು ಫಾಲೋ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇವೆಲ್ಲ ನಾವೆಲ್ಲ ಮಾಡಬೇಕು. ನಾವಂತೂ ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ, 6 ತಿಂಗಳಿಗೆ ಒಂದ್ಸತಿ ಮಾಡ್ತಾ ಇರ್ತೀವಿ. ನಮ್ಮ ವೀಕ್ಷಕರಿಗೂ ಒಳ್ಳೇದಾಗ್ಲಿ ಅಂತ ಸೊ ಈ ಒಳ್ಳೆ ಪರಿಹಾರ ಕೊಟ್ಟಿದ್ದೀನಿ ಸರ್. ಇದು ಚೆನ್ನಾಗಿದೆ, ಸೂಪರ್ ಚೆನ್ನಾಗಿದೆ. ಆರ್ಥಿಕವಾಗಿ ಅಭಿವೃದ್ಧಿ ಆಗೋಕ್ಕೆ. ಹೌದು. ಇದರಲ್ಲಿ ನನಗೆ ಒಂದು ನೀವು ಮಾತಾಡ್ಬೇಕಾದ್ರೆ ಕಾಯಿನ್ ವಿಚಾರ ಬಂದಾಗ ಒಂದು ನೆನಪಾಯಿತು. ಅದು ನನಗೆ ಪ್ರಶ್ನೆ ಮಾಡ್ತೀನಿ, ಇದ್ರ ಬಗ್ಗೆ ನಮ್ಮ ವೀಕ್ಷಕ ಗಮನಕ್ಕೆ ಹೋಗ್ಲಿ ವಿಚಾರ ಅಂತ. ಕನಸಲ್ಲಿ ಕೆಲವ್ರಿಗೆ ಕಾಯಿನ್ ಕಾಣಿಸ್ತದೆ, ಕಾಯಿನ್ ಕಲೆಕ್ಟ್ ಮಾಡ್ತಾ ಇರ್ತಾರೆ, ಮತ್ತೆ ತಿರ್ಗಿ ಇನ್ನೊಂದಷ್ಟು ಕಾಯಿನ್ಗಳು ಕಾಣಿಸ್ತಾ ಇರ್ತವೆ, ಕಲೆಕ್ಟ್ ಮಾಡ್ತಾನೆ ಇರ್ತಾರೆ. ಸೊ ಈ ಥರದ್ದು ಕನಸಲ್ಲಿ ಕಾಯಿನ್ ಕಲೆಕ್ಟ್ ಮಾಡೋದು, ತುಂಬಾ ಕಾಯಿನ್ ಸಿಕ್ಬಿಟ್ಟಿರುತ್ತೆ ಅವ್ರಿಗೆ, ದಾರಿಯಲ್ಲಿ ಸಿಕ್ಬಿಡೋದು, ಅದು ಲಕ್ಷ್ಮಿ ಆಹ್ವಾನ ಮನೆಗೆ. ಇದು ಬಂದು ಒಳ್ಳೇದಾ ಕೆಟ್ಟದ್ದ? ಕನಸಲ್ಲಿ ಕಾಯಿನು
ಕನಸಲ್ಲಿ ಒಳ್ಳೇದನ್ನ ಕಂಡ್ರೆ ತುಂಬಾ ಒಳ್ಳೇದಾಗುತ್ತೆ. ಹಸು ನೋಡೋದು, ಕನಸಲ್ಲಿ ಗದ್ದೆಗಳು, ಎಲೆ ತೋಟಗಳು, ಮತ್ತೆ ಹಚ್ಚ ಹಸಿರು ಕಾಡು, ಮರ ಗಿಡ, ಮತ್ತೆ ದೇವರುಗಳು ಬರೋದು ಕನಸಲ್ಲಿ, ದೇವಸ್ಥಾನಗಳು, ಈ ತರದೆಲ್ಲ ಬಂದ್ರೆ ಮನೆಗೆ ತುಂಬಾ ಒಳ್ಳೇದು. ಗಿಳಿ ಕಂಡ್ರೆ ತುಂಬಾ ಒಳ್ಳೇದಾಗುತ್ತೆ, ನವಿಲ್ ಕಂಡ್ರೆ ತುಂಬಾ ಒಳ್ಳೇದಾಗುತ್ತೆ, ಹಸು ಕಂಡ್ರೆ ತುಂಬಾ ಒಳ್ಳೇದು. ಈ ತರ ಇದು ಒಳ್ಳೊಳ್ಳೆದನ್ನೆಲ್ಲ ನೋಡಿದಾಗ ನಮ್ಗೆ ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ. ನಮ್ಗೆ ದೇವರು ಎಲ್ಲೋ ಒಂದ್ ಕಡೆ ಹೊರ ಕೊಟ್ಟಿರ್ತಾನೆ, ಇಲ್ಲ ಒಂದು ಆಶೀರ್ವಾದ ಸಿಕ್ಕಿರುತ್ತೆ. ನೋಡಿ, ಸುಮ್ನೆ ಕನಸು ಬರಲ್ಲ. ನಾವೆಲ್ಲಾದ್ರೂ ಒಂದು ಒಳ್ಳೆ ಪುಣ್ಯಕ್ಷೇತ್ರಕ್ಕೆ ಹೋದಾಗ, ಒಳ್ಳೆ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋದಾಗ, ಇಲ್ಲ ಏನೋ ಒಂದು ಪೂಜೆ ಪುನಸ್ಕಾರ ಮಾಡಿದಾಗ, ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗಿ ಬಂದವಾಗ ಈ ತರ ಒಳ್ಳೊಳ್ಳೆ ಕನಸುಗಳು ಬೀಳುತ್ತೆ. ಅವಾಗ ನಮ್ಗೆ ದೇವ್ರ ಆಶೀರ್ವಾದ ಮಾಡಿದ್ದಾರೆ, ನಮ್ಗೆ ದೇವ್ರ ಆಹ್ವಾನ ಆಗಿದೆ, ನಮ್ಮ ಮನೆಗೆ ಬಂದಿದ್ದಾರೆ, ಈ ತರ ನಮ್ಗೆ ಅದು ಒಳ್ಳೆ ಮುನ್ಸೂಚನೆ. ಅದೆಲ್ಲ ತುಂಬಾ ಒಳ್ಳೇದಾಗುತ್ತೆ ಸರ್ ಇದು. ಸೊ ವೀಕ್ಷಕರೇ, ಇದೊಂದಷ್ಟು ಒಳ್ಳೆ ವಿಚಾರ, ಟಿಪ್ಸು ರಮೇಶ್ ಶರ್ಮಾ ಅವ್ರ ಕಡೆಯಿಂದ. ಯಾಕಂದರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು, ಎಲ್ಲರೂ ಕಷ್ಟಪಡ್ತಾ ಇರ್ತಾರೆ, ಏನೋ ಒಂದು ಸಂಪಾದನೆ ಮಾಡ್ಕೊಂಡು ಜೀವನ ಚೆನ್ನಾಗಾಗಬೇಕು ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಬಿಫೋರ್ ಕೂಡ ಅವ್ರು ಸಾಕಷ್ಟು ವಿಚಾರಗಳನ್ನ, ಟಿಪ್ಸ್ಗಳನ್ನ ಕೊಡ್ತಾರೆ ಬಂದಿದ್ದಾರೆ. ಇನ್ನು ಮುಂದೆನೂ ಕೂಡ ಅವ್ರ ಹತ್ರ ನಾನು ಈ ಥರ ಟಿಪ್ಸ್ಗಳು ಕೊಡಿಸ್ತಾ ಇರ್ತೀನಿ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಒಳ್ಳೆ ದಿ ಬೆಸ್ಟ್ ಟಿಪ್ಸ್ ಕೊಟ್ಟಿದ್ದಾರೆ. ಇದನ್ನು ಬಳಸ್ಕೋಬೋದು. ಸಾಧ್ಯವಾದರೆ ಇದನ್ನು ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋಗಳು ಅಟ್ಲೀಸ್ಟ್ ನಿಮ್ಮ ಕೈಲಾಗಿಲ್ಲ ಅಂದರೂ ಬೇರೆಯವರಾದರೂ ಇದನ್ನು ಮಾಡಲಿ ಅಂತ ನಾವು ಕೇಳ್ಕೊತೀವಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ.